ಬೆಂಗಳೂರು ಹೇಗಿತ್ತು, ಇವಾಗ ಏನಾಗ್ತಾ ಇದೆ, ಇದು ಎಲ್ಲ ಪ್ರಕೃತಿಯ ನಿಯಮ. ಇದು ಎಲ್ಲ ಬದಲಾಗಬೇಕು. ಬದಲಾಗಕ್ಕಾಗಿ ಇದೆಲ್ಲ ಆಗೋದು. ಹಾಗೆ ನಾವು ಎನ್ವೈರ್ಮೆಂಟು ಆಗ್ಬಿಟ್ಟಿದೆ, ನಮ್ಮ ಭೂಮಿ ಎಲ್ಲ ಕೆಟ್ಟೋಗಿದೆ. ಮೊನ್ನೆ ಯಾರೋ ನಮ್ಮ ಸುಧೀರ್ ಅಂತ ಒಬ್ಬ ಸ್ನೇಹಿತರು ಹೇಳ್ತಾ ಇದ್ರು, ಗುರುಗಳೇ ನೀವು ಹೇಳ್ತಾ ಇದ್ರಿ ಕೇಂದ್ರ ಸರ್ಕಾರ 30% ಭೂಮಿ ಕೃಷಿಗೆ ಯೋಗ್ಯ ಅಲ್ಲ ಅಂತ ಡಿಕ್ಲೇರ್ ಆಗಿದೆ ಅಂತ. ಅದೀಗ ಮೊನ್ನೆ ರಿಸರ್ಚ್ ಮಾಡುವಾಗ 37% ಆಗಿದೆ ಅಂತೆ. ನಾನು ಹಳೆ ವಿಡಿಯೋ ತೆಗೆದು ನೋಡಿ, ನಾನು ಅದನ್ನೋ ಹೇಳಿದ್ದೀನಿ. ಇವತ್ತು 30% ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಏನ್ ಮಾಡಿದೆ ಇವತ್ತು ನೋಡಿ. ಇಲ್ಲ ಅಷ್ಟೇ, ಈ ರೀತಿ ಬಂದಾಗ ನಾವು ಮಾವಿನ ಗಿಡ ಈ ತರ ಬಂದಾಗ ಸಣ್ಣದೊಂದು ಬ್ಲೇಡ್ ಇಟ್ಕೊಳ್ಬೇಕು. ಬ್ಲೇಡ್ ಇಟ್ಕೊಳ್ಬೇಕಾದ್ರೆ ನೀವು ಇದನ್ನ ನಿಧಾನದಲ್ಲಿ ಸೈಡ್ಗೆ ಒಂಚೂರು ಕಟ್ ಮಾಡಿಬಿಟ್ರೆ ಅದು ಬರುತ್ತೆ. ಅದನ್ನ ನಿಧಾನದಲ್ಲಿ ಕೈಯಲ್ಲೇ ಬಿಡಿಸ್ಕೊಳ್ಬೋದು. ಅದೇನು ದೊಡ್ಡ ಕಷ್ಟದ ಕೆಲಸ ಏನಲ್ಲ. ನಿಧಾನದಲ್ಲಿ ಇದನ್ನ ನಾವು ಈ ರೀತಿ ಬಿಡಿಸ್ಕೊಳ್ಬೋದು. ನೀವು ಬಿಡಿಸ್ತಾ ಇದ್ದೇನೆ ಅದು ಬೆಳವಣಿಗೆ ಆಗೋದಿಲ್ಲ, ಅದು ಅಲ್ಲೇ ಕೂತಿರ್ತೇವೆ. ನಾವು ನರ್ಸರಿಲಿ ಯಾಕೆ ಅದನ್ನ ಬಿಚ್ಚೋದಿಲ್ಲ ಅಂತ ಹೇಳಿದ್ರೆ, ನಾವು ಅಲ್ಲಿ ನರ್ಸರಿ ಒಳಗಡೆ ಬಿಚ್ಚಿಬಿಟ್ರೆ ಬಹಳ ಬೇಗ ಬೆಳವಣಿಗೆ ಆಗ್ಬಿಡ್ತದೆ. ಆಗ ಗಿಡ ದೊಡ್ಡದಾಗ್ಬಿಡ್ತದೆ ಅಲ್ಲಿ. ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ, ಗಿಡ ನೆಡೋವರೆಗೂ ಅದನ್ನ ಬಿಚ್ಚಕ್ಕೆ ಹೋಗೋದಿಲ್ಲ. ಅದನ್ನ ಏನ್ ಮಾಡ್ತೀವಿ, ಎಲ್ಲಿ ತೋಟದಲ್ಲಿ ಪ್ಲಾಂಟೇಶನ್ ಮಾಡ್ತೀವಿ, ಅಲ್ಲಿ ಪ್ಲಾಂಟೇಶನ್ ಆದ್ಮೇಲೆ ಒಂದು 15-20 ದಿನದಲ್ಲಿ ಈ ರೀತಿ ಅದನ್ನ ನಾವು ಇದು ಮಾಡ್ತೀವಿ. ನಿಮಗೆ ಕಸಿ ಬಗ್ಗೆ ಏನಾದ್ರು ಚೆನ್ನಾಗಿ ತಿಳ್ಕೊಬೇಕು ಅಂತಿದ್ರೆ ನಮ್ಮ ಹೆಗ್ವಾಡಿಪುರ ಶಿವಕುಮಾರ್ ಅವ್ರ ಜೊತೆ ಸ್ವಲ್ಪ ಸೇರ್ಕೊಳ್ಳಿ. ಅವರು ಬಹಳ ಉಚಿತವಾಗಿ, ಫ್ರೀ ಆಗಿ, ಬಹಳ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ಅಲ್ಲಿ ಕಲೀರಿ. ಯಾಕೆಂತಂದ್ರೆ ಒಬ್ಬರೇ ಎಲ್ಲವನ್ನ ಮಾಡ್ಕೊಂಡು ಹೋಗಕ್ಕಾಗೋದಿಲ್ಲ. ಅವ್ರು ಅದನ್ನ ನಿಮಗೆ ಬಹಳ ಸರಳವಾಗಿ, ಬಹಳ ವಿನಯದಲ್ಲಿ ಅದನ್ನ ಹೇಳ್ಕೊಡ್ತಾರೆ. ಈಗ ಇದು ನೇರಳೆ ಈಗ ಬಗ್ಗಿದೆ, ಇದು ಎದ್ದು ನಿಂತ್ಕೊಳ್ತದೆ, ಏನ್ ತೊಂದರೆ ಏನಿಲ್ಲ. ಅಲ್ಲಿವರೆಗೂ ಇದು ಸ್ವಲ್ಪ ಸರಿ ಆಗ್ತದೆ. ಇಲ್ಲ ಅದಕ್ಕೆ ಬೇಕಾದ್ರೆ ನಾವೊಂದು ಕಡ್ಡಿಯನ್ನು ಕಟ್ಕೊಳ್ಬೋದು. ಈಗ ಇದು ತೆಂಗಿನ ಗಿಡ ಸುತ್ತ ಈಗ ಉರುಳಿ ಒಂದ್ಸಲ ಬಂದಿರೋದನ್ನ ಕಿತ್ತು ಈಗ ಬೇರೆ ಉರುಳಿಯನ್ನ ಇಲ್ಲಿ ಹಾಕಿದ್ದೇವೆ. ಹಾಗೆ ಇದು ಗ್ಲಿಸಿಡದ ಮಧ್ಯದಲ್ಲಿ ಉರುಳಿಯನ್ನ ಹಾಕಿರೋದು. ಅದು ನಿಧಾನದಲ್ಲಿ ಭೂಮಿಯನ್ನ ತಂಪಾಗಿಡ್ತದೆ. ಮತ್ತೆ ಯಾವುದೇ ಕಾರಣಕ್ಕೂ ನೀರು ಕಡಿಮೆ ಇದ್ರೂ ನಮ್ಮ ಜಮೀನಲ್ಲಿ ಕಳೆ ಎಷ್ಟು ಇರ್ತದೆ ಅಷ್ಟು ನಮ್ಮ ಭೂಮಿ ಫಲವತ್ತತೆ ಇರ್ತದೆ. ಮತ್ತೆ ಎರಡನೇದು, ನಮಗೆ ನೀರು ಸ್ವಲ್ಪ ಇದ್ರೂ ಸಾಕು. ಮತ್ತೆ ವಾತಾವರಣದಲ್ಲಿರುವಂತಹ ಶಾಖವನ್ನು ಕೂಡ ಅದು ಬಹಳ ಕಡಿಮೆ ಮಾಡ್ತದೆ. ಮೊನ್ನೆ ನಮ್ಮ ತೇಜೋಮಯ ಅವರು ಒಂದು ನಿಮಗೆ ಕಳಿಸಿದ್ರು. ಅವರ ತೋಟದಲ್ಲಿ ನಾನು ಹೇಳಿದ್ದೆ, ನಿಮ್ಮ ತೋಟ ನೋಡಿ ಇನ್ನೊಂದು 3 ವರ್ಷ ಆದ್ಮೇಲೆ ಒಂದು 5 ಡಿಗ್ರಿ ಟೆಂಪರೇಚರ್ ಕಡಿಮೆ ಆಗ್ತದೆ ಅಂತೇಳಿ ಮೊನ್ನೆ ಅವರು ಒಂದು ರಿಪೋರ್ಟ್ ಹಾಕಿ ಟೆಸ್ಟ್ ಮಾಡಿ ಕಳಿಸಿದ್ದಾರೆ. ಬೇಕಾದ್ರೆ ನಾನು ಇದಕ್ಕೆ ಪೇಸ್ಟ್ ಮಾಡ್ತೀನಿ ಅದನ್ನ. ಅಲ್ಲಿ ಅವ್ರಿಗೆ ಈಗ 2.5 ವರ್ಷಕ್ಕೇನೆ 5ರಿಂದ 6 ಡಿಗ್ರಿ ಟೆಂಪರೇಚರ್ ಕಡಿಮೆ ಆಗಿದೆ. ಅಂದ್ರೆ ನಿಮ್ಮ ಭೂಮಿಗೆ ನೀವು ಯಾವತ್ತು ಕೀಟನಾಶಕ, ಕಳೆನಾಶಕ, ರಸಗೊಬ್ಬರ ಬಳಸೋದಿಲ್ವೋ, ಆಮೇಲೆ ಎಲ್ಲಿ ನಿಮ್ಮ ಭೂಮಿಯಲ್ಲಿ ಎಲ್ಲಾ ತರದ ಮರ ಗಿಡಗಳಿದ್ದು ಅಲ್ಲಿ ಹೆಚ್ಚು ಕಳೆ ಕಸ ಇದ್ದಾಗ ಭೂಮಿ ಏನಾಗ್ತದೆ, ವಾತಾವರಣನ ತಂಪಾಗಿರ್ತದೆ. ಹಸಿರೇ ಉಸಿರು ಅಂತ ಹೇಳ್ತಿರಲ್ವಾ, ಹಸಿರೇ ನಿಮ್ಮ ಎಲ್ಲವನ್ನ ಆಮ್ಲಜನಕವನ್ನಾಗ್ಲಿ ಉಳಿಸೋದು. ಹಾಗೆ ಇದೇ ರೀತಿ ಗ್ಲಿಸಿಡ ಗಿಡ ನೋಡಿ, ಇಲ್ಲೆಲ್ಲ ಗ್ಲಿಸಿಡ ಗಿಡದಲ್ಲಿ ಒಂಥರ ಏನು ಕಜ್ಜಿ ಏನೋ ಬಂದಂಗೆ ಇರ್ತದೆ. ಇದನ್ನೆಲ್ಲ ಕೆಲವರು ಮಾಲೀಕರು ನೋಡ್ಬಿಟ್ಟು ಅಯ್ಯೋ ಏನೋ ಹುಳ ಬಿದ್ಬಿಟ್ಟಿದೆ ಅಂತಾರೆ. ಅದು ಹುಳ ಅಲ್ಲ, ಆಕ್ಚುಲಿ ಬೇರೆ ಗಿಡದಲ್ಲಿರುವಂತ ಹುಳಗಳನ್ನ ತಿನ್ನಕ್ಕೆ ಮಿತ್ರ ಕೀಟಗಳು ಇಲ್ಲಿ ಹಾಲ್ಟ್ ಆಗಿರ್ತವೆ. ಅವು ಏನ್ ಮಾಡ್ತವೆ, ಶತ್ರು ಕೀಟಗಳನ್ನ ತಿನ್ಲಿಕ್ಕೆ ಇದೊಂದು ಸ್ಟ್ಯಾಂಡು. ಅದೇ ನೀವು ಗ್ಲಿಸಿಡ ಇಲ್ಲ ಅಂತ ಹೇಳಿದ್ರೆ ಅದು ನೇರವಾಗಿ ಎಲ್ಲಿ ಕೂರ್ತದೆ, ನೀವು ನಟ್ಟಿರೋ ಗಿಡದ ಮೇಲೆ, ಬೇರೆ ಹಣ್ಣಿನ ಗಿಡ ಮೇಲೆ ತಿನ್ನಲಿಕ್ಕೆ ಅದು ಶುರು ಮಾಡ್ತವೆ. ಮತ್ತೆ ಗಿಡಗಳಲ್ಲಿ ತುಂಬಾ ನಮ್ಮಲ್ಲಿ ಕೀಟಗಳು ಬಿಡುವಾಗ ಏನಾಗ್ತದೆ, ಕೀಟಗಳು 98% ಕೀಟಗಳು ಸಸ್ಯಾಹಾರಿಗಳು, 98% ಕೀಟಗಳು ಮಾಂಸಾಹಾರಿಗಳು. ಆ 98% ಕೀಟಗಳಿಗೆ ಮಾಂಸಾಹಾರ ಸಿಕ್ಬೇಕಾದ್ರೆ ಅಲ್ಲಿ ಕೀಟಗಳನ್ನೇ ತಿಂದು ಅವು ಬದುಕೋದು. ಬೇರೆ ಬೇರೆ ಕೀಟಗಳು ತಿಂದಾಗ ಅವಕ್ಕೆ ಏನಾಗ್ತವೆ, ಅವು ನಮ್ಮಲ್ಲಿ ಕೀಟದ ಬಾಧೆ ಕಡಿಮೆ ಆಗ್ತದೆ. 2% ಕೀಟಗಳೇ ಸಸ್ಯವನ್ನು ತಿನ್ನೋದು. ಅದರಿಂದ ನಮಗೆ ಸಸ್ಯವನ್ನು ತಿಂತದಲ್ಲ 2% ಅಂದ್ಬಿಟ್ಟು ನಾವು ಅದಕ್ಕೆ ಔಷಧಿಯನ್ನು ಹೊಡೆದು ನಮ್ಮ ಮಿತ್ರ ಕೀಟಗಳನ್ನೆಲ್ಲ ನಾವು ನಾಶ ಮಾಡ್ತಾ ಇದೀವಿ. ಅದನ್ನ ಆದಷ್ಟು ತಪ್ಪಿಸ್ಬೇಕು. ಅವಾಗ ಮಾತ್ರ ನಮ್ಮ ಕೃಷಿಯಲ್ಲಿ ನಾವು ಏನಾದ್ರೂ ಒಂದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮಸ್ತೆ. ನೋಡಿ, ಈ ರೀತಿ ಜಟ್ರೋಪ ಇಲ್ಲಿ ನಿಧಾನದಲ್ಲಿ ಬಿಡಿಸ್ಕೊಳ್ತಾ ಇದೀವಿ. ಈಗ ನಮ್ಗೆ ಇಲ್ಲಿ ನೆಟ್ಟು ಇನ್ನೂ ಸ್ವಲ್ಪ ಶಾರ್ಟ್ ಇದೆ. ಆ ಶಾರ್ಟ್ ನ ಇವಾಗ ನಾವು ಇಲ್ಲಿ ಫಿಲಪ್ ಮಾಡಬೇಕು. ಅದು ಕಾಂಪೌಂಡ್ ಪಕ್ಕದಲ್ಲಿ ಅಲ್ಲಿ ಬರ್ತಾ ಇದೆ. ಆಮೇಲೆ ಇಲ್ಲೆಲ್ಲ ಬೇರೆ ಬೇರೆ ಗಿಡಗಳನ್ನೆಲ್ಲ ಇಲ್ಲಿ ನಾವು ಇಲ್ಲಿ ಹಾಕೊಂಡಿದೀವಿ. ಇದು ನುಗ್ಗೆ ಬಹಳ ಅದ್ಭುತವಾಗಿದೆ. ನಿಮ್ಗೆ ಇನ್ನೊಂದು ತಿಂಗಳಲ್ಲಿ, ಈಗ 1 ತಿಂಗಳು 4 ದಿನಕ್ಕೆ ಈ ತರ ಬಂದಿದೆ ಅಂದ್ರೆ, ಇನ್ನೊಂದು ತಿಂಗಳಲ್ಲಿ ನೀವು ನುಗ್ಗೆಯನ್ನ 2 ಅಡಿಗೆ ಕುಡಿಯನ್ನ ಚಿವುಟ್ಬೋದು. ನೋಡಿ ಯಾವ ರೀತಿ ಇದೆ ಅನ್ಬಿಟ್ಟು. ಕ್ಲೀನ್ ಆಗಿ ಒಂದೊಂದು ಸಾಲನ್ನ ನೋಡ್ಲಿಕ್ಕೆ ಅಷ್ಟು ಒಂದು ಖುಷಿ ಆಗ್ತದೆ. ಇಲ್ಲಿ ನೀರು ಬಹಳ ಕಡಿಮೆ ಇದೆ. ನೀರು ಕಡಿಮೆ ಇದ್ರು ಇದನ್ನ ಏನು ಇದು ಉರುಳಿಯನ್ನು ಕೇಳಕ್ ಹೋಗ್ಬಿಡಿ, ಉರುಳಿಯಲ್ಲಿ ಇರ್ಲಿ. ಸ್ವಲ್ಪ ಲೈಟಾಗಿ ಹಂಗೆ ಬುಡಾನ ಕ್ಲೀನ್ ಮಾಡ್ಕೊಳ್ಳಿ. ಈಗೆಲ್ಲ ಸಾಲಲ್ಲಿ ಉರುಳಿಯನ್ನು ಹಾಕಿದೀವಿ. ಇಲ್ಲಿ ನೀರನ್ನ ಬಹಳ ಮಿತವಾಗಿ, ಎಂತ ತುಪ್ಪದ ತರ ಉಪಯೋಗಿಸ್ತಾ ಇದೀವಿ ಈಗ ಇಲ್ಲಿ ನೀರನ್ನ.
ಅದು ಕ್ರಮೇಣ ಒಂದು ಮಳೆ 2 ಮಳೆ ಬಿದ್ದುಬಿಟ್ರೆ ಎಲ್ಲಿ ಟೆಂಪರೇಚರ್ ಪುನಃ ಹೇಳ್ತಾ ಇದ್ದಾರೆ. ಈಗ ಏಪ್ರಿಲ್ 29ರಿಂದ ಮೇ 12ರವರೆಗೂ ವಿಪರೀತ ಬಿಸಿಲಾಗ್ತದೆ, ಟೆಂಪರೇಚರ್ ಜಾಸ್ತಿ ಆಗ್ತದೆ, ಎಲ್ಲರಿಗೂ ನೆರಳು ಬೇಕು. ಆದ್ರೆ ಮಾತಾಡೋರು ಇದ್ದಾರೆ, ಆದ್ರೆ ಕೈಯಲ್ಲಿ ಗಿಡ ನೆಡೋರು ಬೇಕು. ನಟ್ಟಿರೋ ಗಿಡದ ಹತ್ರ ಹೋಗ್ಬಿಟ್ಟು ವಿಶ್ರಾಂತಿ ತಗೊಳ್ಳಿದ್ದಾರೆ. ಅದರಿಂದ ನಾನು ಪ್ರತಿಯೊಬ್ಬರ ಹತ್ರ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಲೈಫಲ್ಲಿ 1-2 ವರ್ಷ ಗಂಟ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. 4ನೇ ವರ್ಷ 5ನೇ ವರ್ಷಕ್ಕೆ ನಿಮ್ಗೆಲ್ಲ ಒಂದು ಬರ್ತ್ಡೇ ಮಾಡ್ತಾರೆ. ಆಗ ಬರ್ತ್ಡೇ ಮಾಡುವಾಗ ನೀವು ಒಂದು 5ನೇ ವರ್ಷದಿಂದ ನಿಮ್ಗೆ ತಿಳುವಳಿಕೆ ಬಂದ್ಮೇಲೆ ಶಾಲೆಗೆ ಸೇರುವಾಗ ನಿಮ್ಗೆಲ್ಲ ತಿಳುವಳಿಕೆ ಬಂದಿರ್ತದೆ. ಅಲ್ಲಿವರೆಗೂ ಪ್ರತಿ ವರ್ಷ ನಿಮ್ಮ ಒಂದು ಬರ್ತ್ಡೇಗೆ ಪ್ರತಿಯೊಬ್ರು ಒಂದು ಅರಳಿ ಮರ, ಒಂದು ಆಲದ ಮರ, ಒಂದು ಹೊಂಗೆ ಮರ, ಒಂದು ಬಿಲ್ಪತ್ರೆ ಮರ, ಪಾರಿಜಾತದ ಮರ, ಹತ್ತಿ ಮರ, ಒಂದು 6 ಗಿಡಗಳನ್ನ ದಯಮಾಡಿ ನಡಿ. ಅದ್ರ ಜೊತೆಗೆ ಬಿಲ್ಪತ್ರೆಯನ್ನು ಸೇರ್ಕೊಳ್ಬೋದು. ಇನ್ನು ಬೇರೆ ಗಿಡಗಳನ್ನು ಬೇಕಾದ್ರೆ ನೀವು ನಡಿ. ಅದೇ ಇಂಪಾರ್ಟೆಂಟ್ ಆಗಿ ನೀವು ಮಸ್ಟ್ ಅಂಡ್ ಶುಡ್ ನೀವೆಲ್ಲ ನಡಬೇಕಾಗಿರೋದು ಅರಳಿ ಮರ, ಹತ್ತಿ ಮರ, ಆಲದ ಮರ, ಹೊಂಗೆ ಮರ, ಪಾರಿಜಾತ, ಹೊಂಗೆ. ಇದಿಷ್ಟನ್ನ ವರ್ಷಕ್ಕೆ ಒಂದು 5-5 ಗಿಡ 6-6 ಗಿಡ ನಟ್ಕೊಂಡು ಬನ್ನಿ. ನಿಮ್ಗೆ ದೇವರು ಭಗವಂತ 100 ವರ್ಷ ಆಯಸ್ ಕೊಡ್ತಾನೆ. ಆಗ ಒಂದು 500 ಗಿಡ ನಿಮ್ಮ ಹೆಸರಲ್ಲಿ ಭೂಮಿ ಮೇಲೆ ಇರ್ತದೆ. ಅದಕ್ಕಿಂತ ಜಾಸ್ತಿ ಗಿಡ ನಡಿ, ತೊಂದರೆ ಏನಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಮರವನ್ನ ಕತ್ತರಿಸೋದು, ರಸ್ತೆ ವಿಸ್ತರಣೆ ಹೆಸರಿನಲ್ಲಿ, ವಿಜ್ಞಾನದ ಹೆಸರಿನಲ್ಲಿ, ಡೆವಲಪ್ಮೆಂಟ್ ಹೆಸರಿನಲ್ಲಿ ರಸ್ತೆಗಳನ್ನೆಲ್ಲ ಅಗಲ ಮಾಡೋ ನೆಪದಲ್ಲಿ ಇರೋ ಮರ ಗಿಡಗಳನ್ನ ಕಡಿದು ಎಲ್ಲಿಂದ ತರ್ತೀವಿ? ಎಲ್ಲಿ ಆಮ್ಲಜನಕ ಸಿಗ್ತದೆ? ಎಲ್ಲಿ ವಾತಾವರಣ ತಂಪಾಗಿರ್ತದೆ? ಎಲ್ಲರೂ ಹೇಳ್ತಾರೆ ಕಾವು ಆಗೋಯ್ತು, ಬಿಸಿಲಾಗೋಯ್ತು ಅಂತ ಹೇಳಿ. ಅದಕ್ಕೆ ನಾನು ಈ ವರ್ಷ ಒಂದು ಸ್ಕೀಮ್ ಹಾಕೊಂಡಿದ್ದೇನೆ. ಆ ಸ್ಕೀಮ್ಗೆ ಆಗ್ಲೇ ತುಂಬಾ ಜನ ಅದನ್ನ ಹೇಳುವಾಗ ಹೌದು ಹಾಕಿ, ಇದು ನಾವು ನಿಮ್ ಜೊತೆ ಸೇರ್ತೇವೆ, ನಿಮ್ಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆ ಸ್ಕೀಮಿನ ಬಗ್ಗೆ ನಾನು ನಿಮ್ಗೆ ಸಮಯ ಸಿಕ್ಕಿದಾಗ ಒಂದು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಇಲ್ಲೂ ಕೂಡ ಅಷ್ಟೇ ನೋಡಿ, ಇಲ್ಲೆಲ್ಲ ಅಗಸೆ, ಇಲ್ಲಿ ಮಧ್ಯದಲ್ಲಿ ಹಣ್ಣಿನ ಗಿಡ, ಬಾಳೆ ಗಿಡ ಎಲ್ಲ ಹಾಕಿದೀವಿ. ಇದು ನುಗ್ಗೆ. ಮತ್ತೆ ಎರಡನೇದು ನಾವು ಈಗ ಇಲ್ಲಿ ಅಡಿಕೆ ಗಿಡ ಹಾಕಿದ್ಮೇಲೆ ಈ ಸೆಣಬನ್ನ ನಾವೇನ್ ಮಾಡ್ಬೇಕು, ಇದು ಪಕ್ಕದಲ್ಲಿ ಪಶ್ಚಿಮದಿಂದ ಅದಕ್ಕೆ ಬಿಸಿಲು ಬಿಡಬಾರ್ದು ಅಂದ್ಬಿಟ್ಟು ಈ ರೀತಿ ಬಿಟ್ಕೊಳ್ಬೇಕು ನೋಡಿ. ಈ ರೀತಿ ಇದ್ರ ಸುತ್ತ ನಾವು ಯಾವುದೇ ಗಿಡಗಳನ್ನ ಕೀಳಕ್ ಹೋಗ್ಬಾರ್ದು. ಅವಾಗ ಏನಾಗ್ತದೆ, ಅಲ್ಲಿ ತಂಪಾಗಿರ್ತದೆ. 1 ದಿನ 2 ದಿನ ನೀರು ನಿಮ್ಗೆ ಕೊಡದೇ ಇದ್ರು ಅವು ತೋಟ ಏನಾಗ್ತವೆ, ಬಚಾವ್ ಆಗ್ತವೆ, ಗಿಡಗಳು ಬಚಾವ್ ಆಗ್ತವೆ. ಇಲ್ಲಿ ಈಗ ಮಧ್ಯದಲ್ಲಿ ಈ ಗ್ಲಿಸಿಡಿಯಾ ಮತ್ತೆ ಅಗಸೆ ಮಧ್ಯದಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನ ಹಾಕೊಂಡಿವೆ. 10 ಅಡಿ ಒಂದೊಂದು ಹಣ್ಣಿನ ಗಿಡ ಹಾಕಿದ್ವಿ ನೋಡಿ. ಇಲ್ಲೊಂದು ಗೋಡಂಬಿ ಹಾಕಿದೆ, ಇಲ್ಲಿ ಒಂದು ಲಿಂಬೆ ಹಾಕಿದ್ವಿ, ಲೆಮನ್ ಹಾಕಿದೀವಿ. ಆಮೇಲೆ ಪುನಃ ಇಲ್ಲೊಂದು ಗೋಡಂಬಿ ಹಾಕಿದೀವಿ. ಹಾಗೆ ಲೆಮನ್, ಗೋಡಂಬಿ, ಲೆಮನ್, ಹೀಗೆ ಒಂದು ಲೈನಲ್ಲಿ ಹೀಗೆ ಹಾಕೊಂಡು ಹೋದ್ರೆ ಇನ್ನೂ 2 ಇದ್ರ ಮಧ್ಯದಲ್ಲಿ ಅಗಸೆ ಮತ್ತೆ ನುಗ್ಗೆ ಮಧ್ಯದಲ್ಲಿ ಇಲ್ಲಿ ಈಸ್ಟ್ ವೆಸ್ಟ್ಗೆ ನಾವು ಏನ್ ಮಾಡಿದೀವಿ, 6 ಅಡಿಗೆ ಒಂದು ಅಡಿಕೆ ಗಿಡ ಹಾಕಿದೀವಿ. ಸೌತ್ ನಾರ್ತ್ಗೆ ಇಲ್ಲಿ ಅಡಿಕೆ ಗಿಡವನ್ನ 12 ಅಡಿಗೆ ಹಾಕಿದೀವಿ. ಆಮೇಲೆ ಇದರ ಮಧ್ಯದಲ್ಲಿ ಸಿಕ್ಕುವಂತ ಲೈನಲ್ಲಿ ಇಲ್ಲಿ ಒಂದರಲ್ಲಿ ಬಾಳೆ, ಇಲ್ಲಿ ಚೇರಿ, ಆಮೇಲೆ ಇಲ್ಲಿ ಸಪೋಟ. ಹೀಗೆ ಒಂದೊಂದು ಲೈನಲ್ಲಿ ಒಂದೊಂದು ಬೇರೆ ಬೇರೆ ರೀತಿಯ ವಿಧಾನದಲ್ಲಿ ಹಾಕಿದೀವಿ. ಇದು ಅಷ್ಟೇ ನೋಡಿ, ಇದು ಸಪೋಟ ಗಿಡ, ಅದ್ರ ಸುತ್ತ ಇಲ್ಲಿ ಉರುಳಿ ಹಾಕಿದೀವಿ. ಇದಕ್ಕೂ ಅಷ್ಟೇ ನಾವು ಕಸಿ ಕಟ್ಟಿದ್ದೀವಿ. ಕಸಿ ಕಟ್ಟಿದ ಪ್ಲಾಸ್ಟಿಕ್ ಅನ್ನ ನಾವು ಬಿಚ್ಚಬೇಕಾದ್ರೆ ಒಂದು ಸಣ್ಣ ಬ್ಲೇಡ್ ತಗೊಂಡ್ರೆ ಅದು ಚೆನ್ನಾಗಿರ್ತದೆ. ಕೆಲವೊಮ್ಮೆಲೆ ಅತಿಯಾರ ಜೋಬಲ್ಲಿ ಇಟ್ಕೊಂಡು ತಿರುಗ್ತೀನಿ, ಇನ್ನೊಂದು ಕೆಲವು ಟೈಮಲ್ಲಿ ಅದೆಲ್ಲ ಕೆಲಸ ಮಾಡಿ ಬಿಟ್ಬಿಟ್ಟಿರ್ತೀವಿ. ಹೀಗೆ ಈ ಪ್ಲಾಸ್ಟಿಕ್ ಅನ್ನ ನೀವು ನಿಧಾನದಲ್ಲಿ ಬಿಚ್ಕೋಬೇಕು. ನರ್ಸರಿಯಿಂದ ತಂದು ನೀವು ನಟ್ಟು 15-20 ದಿನ ಆದ್ಮೇಲೆ ಈ ರೀತಿ ಬಿಟ್ಬಿಡಿ. ಅವಾಗ ಇದು ಬಹಳ ಅದ್ಭುತವಾಗಿ ಬರ್ತದೆ. ಇದು ಚಿಗುರು ಬರ್ತದೆ. ಇಲ್ಲಿಂದ ಏನಾದ್ರು ಬಂದ್ರೆ ಚಿಗುರು ಬಂದ್ರೆ ಇದನ್ನ ತೆಗೆದು ಬಿಡ್ಬೇಕು. ಇದ್ರ ಮೇಲ್ಗಡೆ ಬಂದಿದ್ದ ನೀವು ಬಿಟ್ಕೊಳ್ಬೇಕು. ಮತ್ತೆ ಇದು ಸುತ್ತ ಉರುಳಿ ಯಾವಾಗ್ಲೂ ಇರಬೇಕು. ಇಲ್ಲಿ ಒಂದಿನ ನೀವು ನೀರು ಕಡಿಮೆ ಕೊಟ್ರು ಅದು ನಡೆಯುತ್ತೆ ನೋಡಿ. ಮಾಯಿಶ್ಚರ್ ಇರುತ್ತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿಗ ಒಣಗಿದ ಜಾಗದಲ್ಲಿ ನೋಡಿ, ಇಲ್ಲಿ ಒಣಗಿದ ಜಾಗದಲ್ಲಿ ನಿಮಗೆ ಪುಡಿ ಮಣ್ಣು. ಅದು ಇಲ್ಲಿ ಇದು ಬುಡದಿಂದ ತೆಗೆದಿದ್ದು ನೋಡಿ, ಇದು ಮಣ್ಣು, ಗಟ್ಟಿ ಮಣ್ಣು. ಗೊತ್ತಾಯ್ತಲ್ಲ? ಇಷ್ಟು ಉರುಳಿ ಇರೋದ್ರಿಂದ ಏನಾಗ್ತದೆ, ಭೂಮಿ ತಂಪಾಗಿರ್ತದೆ ನೋಡಿ. ಈ ರೀತಿ ನಿಮ್ಮ ಭೂಮಿಗೆ ನೀರು ಬೇಕಾ ಬೇಡ ಅಂತ ಗೊತ್ತಾಗೋದು ಈ ರೀತಿ ನಾವು ಉಂಡೆ ಕಟ್ಟಿದಾಗ ಏನಾಗಬೇಕು, ನಮಗೆ ಮಣ್ಣು ಇರಬೇಕು. ಮತ್ತೆ ನೋಡಿ, ಇದು ನಿಮಗೆ ಉರುಳಿಯ ಗಿಡದಲ್ಲಿ ನೋಡಿ ಈ ತರ ಬೇರು ಗಂಟುಗಳೆಲ್ಲ ಗಂಟೆ ಆಗಿದೆ. ಅಂದ್ರೆ ಇದನ್ನ ನಮ್ಗೆ ಹೇಳ್ತಾ ಇದ್ರು 8ನೇ ಕ್ಲಾಸ್ 9ನೇ ಕ್ಲಾಸ್ ಪಾಠದಲ್ಲಿ ಇತ್ತು. ವಾತಾವರಣದಲ್ಲಿರುವ ರೈಜೋಬಿಯಂ ಬ್ಯಾಕ್ಟೀರಿಯಾಗಳನ್ನ ಎಳೆದು ದ್ವಿದಳ ಧಾನ್ಯದ ಗಿಡಗಳು ಬೇರಿನಲ್ಲಿ ಗಂಟನ್ನ ಸಂಗ್ರಹಿಸಿಟ್ಟು ಪಕ್ಕದ ಗಿಡಕ್ಕೆ ಅದನ್ನ ಗೊಬ್ಬರದ ರೂಪದಲ್ಲಿ ಒದಗಿಸ್ತದೆ. ಅದಕ್ಕೆ ಏನೋ ಒಂದು ಹೆಸರು ಹೇಳ್ತಾರಪ್ಪ, ಮರ್ತೋಯ್ತು ನನಗೆ. ರೈಜೋಬಿಯಂ ಬ್ಯಾಕ್ಟೀರಿಯಾಗಳನ್ನ, ವಾತಾವರಣದಲ್ಲಿರುವ ರೈಜೋಬಿಯಂ ಬ್ಯಾಕ್ಟೀರಿಯಾಗಳನ್ನ ದ್ವಿದಳ ಧಾನ್ಯಗಳ ಬೇರು
ಎಲೆಯ ಮೂಲಕ ವಾತಾವರಣದಿಂದ ಎಳೆದು ಎಲೆಯ ಮೂಲಕ ಕಾಂಡದ ಕಡೆಯಿಂದ ಬಂದು ಬೇರಿನಲ್ಲಿ ಸಂಗ್ರಹಿಸಿ ಅಲ್ಲಿ ಗಂಟುಗಳಾಗಿ ಇಟ್ಕೊಂಡು ಅದೇ ಗಂಟುಗಳು ಪಕ್ಕದ ಗಿಡಕ್ಕೆ ಗೊಬ್ಬರ ಅಂತ ಆಗ್ತಾ ಇತ್ತು. ಹಾಗೆ ಗಿಡಗಳು ತಾವು ಬದುಕುವಾಗ ಇನ್ನೊಂದು ಗಿಡಗಳನ್ನ ಬದುಕಿಸ್ತವೆ. ನಾವು ಮಾನವರು ಆ ಗುಣಗಳನ್ನ ಬೆಳೆಸ್ಕೊಳ್ಳೋ. ಹೀಗೆ ಇಲ್ಲಿ ಎಲ್ಲ ಈಗ ಅಡಿಕೆ ಗಿಡಗಳೆಲ್ಲ ಇಲ್ಲಿ ಬರ್ತಾ ಇದೆ. ಇಲ್ಲೆಲ್ಲ ಗುಂಪು ಗುಂಪು ಆಗಿ ನೀವು ಕಾಣಿಸೋದೆಲ್ಲ ಹಣ್ಣಿನ ಗಿಡಗಳ ಸುತ್ತ ನಾವೇನ್ ಮಾಡಿದೀವಿ, ಇಲ್ಲಿ ಉರುಳಿಯನ್ನ ಹಾಕಿದ್ದೀವಿ. ಈಗ ಉರುಳಿಯನ್ನ ಹಾಕಿದೀವಿ. ಈ ಗಿಡಗಳು ಇಲ್ಲಿ ಸಮೃದ್ಧಿಯಾಗಿ ಬರ್ತವೆ. ಹುಡುಗರು ಉರುಳಿಯನ್ನು ಹಾಕೋದು ಸ್ವಲ್ಪ ತೆಳ್ಳಗೆ ಹಾಕಿ ಅಂತ ಹೇಳಿರ್ತೀವಿ. ಎಲ್ಲವನ್ನ ನಾವು ನೋಡಕ್ ಆಗಲ್ಲ, ಆದ್ರೆ ಎಲ್ಲ ಗುಪ್ಪೆ ಗುಪ್ಪೆಯಾಗಿ ಹಾಕಿ ಹಾಕಿ ಬಿಟ್ಟಿದ್ದಾರೆ. ಈಗ ಇಲ್ಲೊಂದು ಗಿಡಕ್ಕೆ ಹಾಕಿರೋದು 10 ಗಿಡಕ್ಕೆ ಹಾಕ್ಬೋದು, ಅಷ್ಟು ಹಾಕಿದ್ದಾರೆ. ಒಂದು 25-30 ಕಾಳು ಹಾಕ್ರಪ್ಪ ಅಂತೀವಿ, ಅವರು ಹಾಕಿರ್ತಾರೆ. ಎಲ್ಲವನ್ನ ನೋಡಕ್ ಆಗಲ್ಲ, ಯಾಕೆಂದ್ರೆ ಕೆಲವು ಯಾವುದೋ ಸಂದರ್ಭ ಬಂದಾಗ ನಾವು ಏನೋ ವ್ಯತ್ಯಾಸ ಮಾಡಿದಾಗ ನಾವು ಬೈದಿರ್ತೀವಿ. ಇಲ್ಲಿ ಅವ್ರು ಹೇಳಿ ನನ್ನ ಬೈಸ್ತಾರೆ, ಏನು ಮಾಡಕ್ಕಾಗಲ್ಲ. ಅದು ಆಗ್ಬಿಡ್ತದೆ ನೋಡಿ. ಇಲ್ಲೆಲ್ಲ ಈಗ ಕಳೆ ಎಲ್ಲ ಇದೆ ಬುಡದಲ್ಲಿ. ಈ ಕಳೆನ ಯಾವುದೇ ಕಾರಣಕ್ಕೂ ಇವಾಗ ಕೀಳೋದು ಬೇಡ ಬೇಸಿಗೆಯಲ್ಲಿ, ಯಾಕೆಂದ್ರೆ ಅದು ಇದ್ರೆ ಸ್ವಲ್ಪ ಮಾಯಿಶ್ಚರು ತಂಪಾಗಿರ್ತದೆ. ಅದೇ ರೀತಿ ಇಲ್ಲಿ ಸಪೋಟ ಗಿಡ, ಇದನ್ನೊಂದು ದಿನ ಅದೇ ಸ್ಕೀಮ್ ಹಾಕೊಂಡು ಇದನ್ನೆಲ್ಲ ನಿಧಾನದಲ್ಲಿ ಬಿಚ್ಚಿ ಬಿಡಬೇಕು. ಸಪೋಟದಲ್ಲಿ ನಾವು ಕ್ರಿಕೆಟ್ ಬಾಲು, ಆಮೇಲೆ ಜಾಮೂನು, ಕಾಲಿಪತಿ ಅಂತ ಏನೇನೋ ಹೆಸರು ಇರ್ಬೋದು. ಆದರೆ ಅದೆಲ್ಲ ಹೆಸರಿಗಿಂತ ಮುಖ್ಯ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಮನೆಯ ಪಕ್ಕ 1-2 ಜಾಗದಲ್ಲಿ ಸಪೋಟ ಗಿಡ ಹಾಕೊಳ್ಳಿ. ಸಪೋಟ ಗಿಡ ಹಾಕೊಳ್ಳೋದ್ರಿಂದ ಏನಾಗ್ತಂದ್ರೆ ಕೆಲವೆಲ್ಲ ನಿಮಗೆ ನಿರಂತರವಾಗಿ ಫಸಲು ಬರುವಂತ ಸಪೋಟ ಇದೆ. ಸಪೋಟ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಸಪೋಟ ಗಿಡ ನಡಿ, ನೇರಳೆ ಗಿಡನೂ ನಡಿ. ನೆಲ್ಲಿಕಾಯಿ ಈಗ ಸೀಸನ್ ಬಂದಿದೆ. ಸೀಸನಲ್ಲಿ ದಯಮಾಡಿ ಎಲ್ಲರೂ ಕನಿಷ್ಠ ಒಂದು ಸೀಸನಲ್ಲಿ ದಿನಕ್ಕೆ ಒಂದು ನೆಲ್ಲಿಕಾಯಿನ ತಿನ್ಬಿಡಿ.